गांधीनगर येथील राष्ट्रीय महामार्गालगत असलेल्या जय किसान खासगी बाजारपेठेचा परवाना रद्द केल्याच्या निर्णयाविरोधात केएटीकडे धाव घेतली असता त्या अर्जाला केएटीने फेटाळून लावल्याची माहिती वकील नितीन बोलबंदी यांनी दिली. बुधवारी बेळगाव येथे पत्रकार परिषदेत ते बोलत होते. जय किसान खासगी बाजारपेठेचा परवाना रद्द झाल्यानंतर 30 दिवसांच्या आत उच्च न्यायालयात याचिका दाखल करणे आवश्यक होते. मात्र विलंब झाल्यामुळे केएटीकडे परवाना रद्द करण्याचा निर्णय रद्द करण्याची मागणी करण्यात आली. ವಿಷಯ ಅಂತಂದರೆ ಇದೇನು ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಆರ್ಡರನ್ನು ರದ್ದುಪಡಿಸಿದ್ದು ಸರ್ಕಾರ, ಅದನ್ನು ಅವರು ಮೊದಲನೇದು ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟ್ ಧಾರವಾಡಲ್ಲಿ ಅದನ್ನು ಚಾಲೆಂಜ್ ಮಾಡಿದರು. ಅದು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯ ಅದನ್ನು ಮೇಂಟೈನೇಬಲ್ ಇಲ್ಲ ಅಂಥೇಳಿ ನೀವು ಅದರಿಂದ KET ಹೋಗಬೇಕು, ದಟ್ ಈಸ್ ದ ಪ್ರಾಪರ್ ಫೋರಮ್ ಅಂತ ಆದೇಶ ಪಡಿಸಿದರು. ಅದ್ರ ಮೇಲೆ ಅವರು ರಿಟ್ ಅಪೀಲ್ ದಾಖಲು ಮಾಡಿ ಆ ರಿಟ್ ಪಿಟಿಷನ್ ಆರ್ಡರನ್ನು ಚಾಲೆಂಜ್ ಮಾಡಿದರು. ಅದು ಸಹ ಡಿಸ್ಮಿಸ್ ಆಗಿ ಅವರು KETಗೆ ಅಪ್ರೋಚ್ ಆಗಿದ್ದರು. KETದಲ್ಲಿ ಆರ್ಡರ್ ಆದಮೇಲೆ ಅಪ್ರೋಚ್ ಆಗೋಕ್ಕೆ ಅವ್ರಿಗೆ ವಿಳಂಬ ಆಗಿತ್ತು. ಅದ ಕಾರಣಕ್ಕೆ ನಾವು ಅಲ್ಲಿ ಲೀಗಲ್ ಆಸ್ಪೆಕ್ಟ್ ಏನಂತಂದರೆ ಆ ವಿಳಂಬನ ಕಂಡೋನ್ ಮಾಡಬಾರ್ದು ಅಂಥೇಳಿ ನಮ್ಮದು ಪ್ರೊಟೆಸ್ಟ್ ಇತ್ತು. ಅದನ್ನು ಈಗ ಅವರು ಫೈಲ್ ಮಾಡಿದ್ದು ಡಿಸೆಂಬರ್ ತಿಂಗಳಲ್ಲಿ. ಇವತ್ತಿನ ತಾರೀಕಿಗೆ ಅದು ಆರ್ಡರ್ ಬಂದಿದೆ. ಒಂದು 4-5 ಮಂತ್ಸ್ ಆದಮೇಲೆ ನಾವು ಅದನ್ನು ಕಂಟಿನ್ಯೂಸ್ಲಿ ಆರ್ಗ್ಯೂ ಮಾಡಿ, ನೀವು ಮೇನ್ ಮ್ಯಾಟ್ರಿಗೆ ಆರ್ಗ್ಯೂ ಮಾಡಬಾರ್ದು, ಯು ಹ್ಯಾವ್ ಟು ಫಸ್ಟ್ ಆರ್ಗ್ಯೂ ಆನ್ ದಿ ಲಿಮಿಟೇಷನ್ ಆಸ್ಪೆಕ್ಟ್. ಅದರ ಮೇಲೆ ಲಿಮಿಟೇಷನ್ ಇದೆ, ಡಿಲೇ ಇದೆ ಅಂಥೇಳಿ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ. ಅದನ್ನು KET ನಮ್ಮದು ಆರ್ಗ್ಯುಮೆಂಟ್ಸನ್ನು ಅಪೆಲ್ಡ್ ಮಾಡಿ ಅವ್ರದ್ದು ಅಪೀಲನ್ನು ಎರಡೂ ಅಪೀಲನ್ನು ಡಿಸ್ಮಿಸ್ ಮಾಡಿದ್ದಾರೆ, ಸೇಯಿಂಗ್ ಇಟ್ ಈಸ್ ಬಾರ್ಡ್ ಬೈ ಲಿಮಿಟೇಷನ್ ಅಂತ. ಸೊ ಈಗ ಅದರ ಮೇಲೆ ಮುಂದಿನ ಲೀಗಲ್ ಆ್ಯಕ್ಷನ್ ಅವ್ರಿಗೆ ಬಿಟ್ಟಿದ್ದೆ. ಆದರೆ ಇವತ್ತಿಂದ ಮಹತ್ವದ ವಿಷಯ ಅಂತಂದರೆ KETದಲ್ಲಿ ಆ ಎರಡೂ ಆರ್ಡರ್ ಅಪೀಲನ್ನು ಡಿಸ್ಮಿಸ್ ಮಾಡಿದ್ದಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಅವ್ರಿಗೆ ಲೀಗಲ್ ಆಪ್ಷನ್ಸ್ ಓಪನ್ ಇದ್ದಾವೆ. ಬಟ್ ರೈಟ್ ನಾವು ಅದು ಮೇನ್ ಮ್ಯಾಟರ್ ಮೇಲೆ ಆರ್ಡರ್ ಆಗಿಲ್ಲ, ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಡಿಲೇ ಆಗಿದೆ ಅಂಥೇಳಿ ಡಿಸ್ಮಿಸ್ ಮಾಡಿದ್ದಾರೆ ಅದನ್ನು. ನೀವು ಹೋರಾಟ ಮಾಡ್ತಾ ಇದ್ರಿ ಪ್ರೈವೇಟ್ ಪರ್ಸನ್ ಆಗಿ, ಬಟ್ ಸರ್ಕಾರದಿಂದ ಇವತ್ತು APMC ಆಗಿರ್ಬೋದು, ಬಟ್ ಬೇರೆ ಸರ್ಕಾರದ ಮುಖ್ಯ ಏನು ಸಚಿವರು ಇದ್ದಾರಲ್ಲ ಅವ್ರು ನಿಮಗೆ ಬೆಂಬಲ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಯಾವ ಥರ ಹೋರಾಟ ಮಾಡ್ತಿದ್ದಾರೆ? ಸಚಿವರು ಬೆಂಬಲ ಕೊಟ್ಟರು, ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಅವರೇ ಮಾಡಿದ್ದಕ್ಕೆ ಇವತ್ತು ಅದು ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರ ಸಪೋರ್ಟ್ ಮಾಡಿದ್ದಕ್ಕೂ, ಸಪೋರ್ಟ್ ಅಂದರೆ ಏನು, ನಾವು ಏನು ಇಷ್ಟೆಲ್ಲ ಹೋರಾಟ ಮಾಡಿದ್ದೀವಿ ಅದು ನಾವು ಕಂಪ್ಲೇಂಟ್ಸ್ ವಿತ್ ಪ್ರೂಫ್ ನಾವು ಗೌರ್ಮೆಂಟಿಗೆ ಸಲ್ಲಿಸಿದ ಮೇಲೆ ಗೌರ್ಮೆಂಟ್ ಅದನ್ನು ಗಮನಕ್ಕೆ ತೊಗೊಂಡು ಅದರ ಮೇಲೆ ಆದೇಶ ಪಡಿಸಿ ಅದನ್ನು ಅವ್ರದ್ದು ಏನು ಟ್ರೇಡಿಂಗ್ ಅವ್ರದ್ದು ಲೈಸೆನ್ಸ್ ಇತ್ತು ಅದನ್ನು ರದ್ದುಪಡಿಸಿದ್ರು. ಅವ್ರ ಸಪೋರ್ಟ್ ಇಲ್ಲ ಅಂತ ಹೇಳಕ್ಕೆ ಬರಲ್ಲ, ಸಪೋರ್ಟ್ ಇತ್ತು. ಬಟ್ ಸ್ಟ್ರೀಟ್ಸ್ ಮೇಲೆ ನಾವೇ ಸ್ವಲ್ಪ ಹೋರಾಟ ಮಾಡಿ ಅದನ್ನು ಸರ್ಕಾರಕ್ಕೆ ಗಮನಕ್ಕೆ ತಂದಿದ್ವಿ. ಇದು ಇಶ್ಯೂ ಅವ್ರ ಗಮನಕ್ಕೆ ಇರಲಿಲ್ಲ, ಹಂಗೇನಿರಲ್ಲ, ಇತ್ತು. ಆದರೂ ಮತ್ತು ವಿತ್ ಪ್ರೂಫ್ಸ್ ನಾವು ಅದನ್ನು ಗೌರ್ಮೆಂಟಿಗೆ ಕೊಟ್ಟಾದ್ಮೇಲೆ ಇದು ಆದೇಶ ಆಗಿದೆ. ಇದು ಆ್ಯಕ್ಚುಲಿ ಸೆಂಟ್ರಲ್ ಗೌರ್ಮೆಂಟ್ದವರು ಒಂದು ವಿಷಯ ಏನಿತ್ತು, APMC ಕಾಯ್ದೆ ಒಳಗಡೆ ಖಾಸಗಿ ಮಾರ್ಕೆಟ್ ಮಾಡೋಕ್ಕೆ ಅವಕಾಶ ಇದೆ. ಆದರೆ ಆ ಖಾಸಗಿ ಮಾರ್ಕೆಟ್ ಪರ್ಮಿಷನ್ ಒಳಗಡೆ ಒಂದಿಷ್ಟು ಕಂಡೀಷನ್ಸ್ ಇರ್ತಾವೆ. ಆ ಕಂಡೀಷನ್ಸೆಲ್ಲ ವೈಲೇಷನ್ ಮಾಡಿದ್ದಕ್ಕೆ ಈ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಖಾಸಗಿ ಮಾರ್ಕೆಟ್ ಮಾಡೋಕ್ಕೆ ಪರವಾನಗಿ ಇದೆ ಆ್ಯಕ್ಟಲ್ಲಿ, ಅದು ವೈಲೇಷನ್ ಆದದ್ದು ಅಷ್ಟೇ ಸೆಟ್ ಅಸೈಡ್ ಆಗೋದು. ಆ ಕೇಸ್ದಲ್ಲಿ ಆ ತಾಲೂಕು ಮಟ್ಟದಲ್ಲಿ ಏನು ವೈಲೇಷನ್ಸ್ ಆಗಿದ್ದಾವೋ ಇಲ್ಲ ಗೊತ್ತಿಲ್ಲ, ವೆದರ್ ದೇ ಹ್ಯಾವ್ ಆಬ್ಟೈನ್ಡ್ ದ ಲೈಸೆನ್ಸ್ ಅದು ನೋಡಬೇಕು. ಅದೇನಾದರೂ ಇತ್ತಂತಂದರೆ ಆ ರೈತರಾಗಲಿ ಯಾರಿಗೆ ಸಮಸ್ಯೆ ಆಗ್ತಾ ಇದೆ ಅವರು ಗೌರ್ಮೆಂಟ್ಗೆ ಅಥವಾ APMC ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರೆ ಅವರು ಆ್ಯಕ್ಷನ್ ತಗೋಬೇಕು. ಈ ಕೇಸ್ದಲ್ಲಿ ಏನಾಗಿತ್ತು ಅಂತಂದರೆ ಏನು ಪರ್ಮಿಷನ್ ಕೊಟ್ಟಿದ್ರು ಅದನ್ನು ವೈಲೇಷನ್ ಮಾಡಿದರು, ಅದಕ್ಕಾಗಿ ನಾವು ಹೋರಾಟ ಮಾಡ್ತಿದ್ವಿ. ಎಸ್ APMC ಕಾಯ್ದೆ ಒಳಗಡೆ 30 ದಿವಸ ಒಳಗಡೆ ಏನಾದರೂ ಆರ್ಡರ್ ಪಾಸ್ ಆದಮೇಲೆ ವಿದಿನ್ 30 ಡೇಸ್ ದೇ ಹ್ಯಾವ್ ಟು ಅಪ್ರೋಚ್ ದ KET ಅಂತ ಕಾನೂನಿದೆ. ಅದಾದ ಮೇಲೆ ಕಂಡೋನ್ ಮಾಡಬಹುದು ಡಿಲೇ. ಆದರೆ ಈ ಒಂದು ಪರ್ಟಿಕ್ಯುಲರ್ ಕೇಸ್ದಲ್ಲಿ ಡಿಲೇ ಅಪ್ಲಿಕೇಶನ್ ಈಸ್ ನಾಟ್ ಮೇಂಟೈನೇಬಲ್ ಅಂತ ಟೆಕ್ನಿಕಲ್ ಗ್ರೌಂಡ್ ಇತ್ತದು. ಆ ಟೆಕ್ನಿಕಲ್ ಗ್ರೌಂಡ್ ಮೇಲೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಇಲ್ಲ, ಈಗ ಅಪೀಲೇ ಡಿಸ್ಮಿಸ್ ಆಗಿದೆ, ಯಾಕಂತಂದರೆ ಡಿಲೇ ಆಗಿದೆ. ಡಿಲೇ ಅಪ್ಲಿಕೇಶನ್ ಡಿಸ್ಮಿಸ್, ಅದರ ಕೂಡ ಮೇನ್ ಅಪೀಲ್ ಈಸ್ ಆಲ್ಸೋ ಡಿಸ್ಮಿಸ್ಡ್. ಇದಾದಮೇಲೆ ಅವ್ರ ಲೀಗಲ್ ಆಪ್ಷನ್ಸ್ ಅವ್ರಿಗೆ ಓಪನ್ ಇದ್ದಾವೆ. ಹೇಳಬೇಕಂತಂದರೆ ದೇ ಕ್ಯಾನ್ ಆಲ್ವೇಸ್ ಅಪ್ರೋಚ್ ದ ಹೈಕೋರ್ಟ್, ಸುಪ್ರೀಂ ಕೋರ್ಟ್. ಇಲ್ಲ
ಅದು ಬೇರೆ ಆಸ್ಪೆಕ್ಟ್. ಅದು ಏನಿದೆ ಅದು ಕಾರ್ಪೊರೇಷನ್ ಕಡೆ ಇದೆ ಈ ವಿಷಯದು. ವೆದರ್ ಯಾಕಂದರೆ ಅದು ಬಿಲ್ಡಿಂಗ್ ಇಲ್ಲಿಗಲ್ಲಿ ಇವಾಗ ಕಟ್ಟಿದ್ದಾರೆ ಅಂತೇಳಿ ನಾವು ಸಾಕಷ್ಟು ನಾವು ಮನವಿ ಕೊಟ್ಟಿದ್ದೀವಿ. ನಾವು ಆಗಲಿ ಬೇರೆ ಸ್ಟೇಕ್ ಹೋಲ್ಡರ್ಸ್ ಆಗಲಿ ಅವರೆಲ್ಲ ಮನವಿ ಕೊಟ್ಟಿದ್ದಾರೆ. ಸೊ ಅದು ಇನ್ನೂ ಮ್ಯಾಟರ್ ಈಸ್ ಪೆಂಡಿಂಗ್ ವಿತ್ ದ ಕಾರ್ಪೊರೇಷನ್. ಆಲ್ಸೋ ಅವ್ರು ಏನು ಮಾಡಿದ್ದಾರೆ, ಆ ಡೆಮೊಲಿಷನ್ ನೋಟಿಸ್ 321 ನೋಟಿಸ್ ಮೇಲೆ ಅವರು ಹೈಕೋರ್ಟಿಗೆ ಹೋಗಿ ಸ್ಟೇ ತೊಗೊಂಡಿದ್ದಾರೆ. ಅದು ಅಲ್ಲಿ ಸಬ್ಜುಡಿಸ್ ಇದೆ, ಅದು ನೋಡೋಣ ಏನಾಗುತ್ತೆ. ಈಗ ಅವರು ಅದನ್ನ ಡೆಮೊಲಿಷನ್ ಮಾಡೋದನ್ನ ಅದರ ಸಿಟಿಯಲ್ಲಿರೋ ಇಲ್ಲಿಗಲ್ ಎಲ್ಲ ಬಿಲ್ಡಿಂಗ್ ಡೆಮೊಲಿಷನ್ ಮಾಡೋದು ವಾದ ಮಾಡಿದ್ದಾರೆ. ಬಾಗೆಲ್ಲ ಫುಲ್ ಅದೇ ಇಲ್ಲಿಗಲ್ ಇದೆ, ಅದನ್ನು ಡೆಮೊಲಿಷ್ ಮಾಡಂತ ಅವ್ರು ವಾದ ಅದನ್ನ ಮಾಡಿ ನಮ್ದು ಮಾಡಿ ಅಂತ ಹೇಳಿದ್ದಾರೆ ಅವರು. ಅವ್ರಿಗೆಲ್ಲ ಇದು ಏನು ಕೆಲಸ ಇದೆ ಕಾರ್ಪೊರೇಷನ್ ಕೆಲಸ ಇದು. ಅದು ಏನು ಇಲ್ಲಿಗಲ್ ಇದ್ದಾವೆ ಅದು ಮೆಜರ್ಮೆಂಟ್ಸ್ ತೊಗೊಂಡು ಯಾವುದು ಫ್ಲೋರ್ ಏನು ವಾಟ್ ಎವರ್ ಇಲ್ಲಿಗಲ್ ಇದಾವೆ ಅಂತೇಳಿ ಅವ್ರು ಬಿಟ್ಟಿದ್ದು. ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ದ ಮುನ್ಸಿಪಲ್ ಆಫೀಸರ್ಸ್. ಅವ್ರು ಮಾಡ್ಬೇಕು ಅದನ್ನು. ಅವ್ರಿಗೆ ಅದು ನಾವು ತೊಗೊಳಕ್ಕೆ ಬರಲ್ಲ. APMC ಅಧಿಕಾರಿಗಳದ್ದು ಸಪೋರ್ಟ್ ಇದೆ. ಅದಾದಮೇಲೆ ಡ್ಯೂ ಕ್ರೆಡಿಟ್ಸ್ ಟು ಬಿ ಗಿವನ್ ಟು ಮಿಸ್ಟರ್ ಅನಂತ್ ಮಂಡ್ಗಿ, ಸೀನಿಯರ್ ಕೌನ್ಸಿಲ್ ಕರ್ನಾಟಕ ಹೈಕೋರ್ಟ್ದಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಡ್ಯೂ ಕ್ರೆಡಿಟ್ಸ್ ಟು ಅನಂತ್ ಮಂಡ್ಗಿ ಸರ್ ಆಲ್ಸೋ, ಮತ್ತು ರಾಜು ಟೋಪನವರ್ಸ್ ಅವರು, ಸುಹಿತ್ ಮುಳ್ಗುಂದ್ ಅವರು, ನಾವೆಲ್ಲ ಕೂಡಿ ಇದನ್ನು ನಾವು ಫೈಟ್ ಮಾಡಿದ್ವಿ ಲೀಗಲಿ ಆ್ಯಸ್ ವೆಲ್ ಆಸ್ ನಾವು ಸ್ಟ್ರೀಟ್ಸ್ ಮೇಲೆ ಇದನ್ನು ಫೈಟ್ ಮಾಡಿ ಇವತ್ತಿಂದ ವಿ ಹ್ಯಾವ್ ಎ ಫೇವರೇಬಲ್ ಆರ್ಡರ್. ಆಮೇಲೆ ನೀವು ಮಾಡ್ತೀನಿ. यावेळी राजकुमार टोपन्नवर यांनी सांगितले की बेळगावातील स्थानिक भाजप आमदारांनी गांधीनगर येथे खासगी बाजारपेठ स्थलांतर करण्याचा प्रयत्न केला होता. भाजप सरकारच्या काळात खासगी बाजारपेठेच्या विरोधात आंदोलन करून ती बंद करण्याची मागणी केली होती. मात्र त्यावेळी कोणतीही दखल घेण्यात आली नाही अशी नाराजी त्यांनी व्यक्त केली. ಈ ಪ್ರೆಸ್ ಮೀಟಿಂಗ್ಗೆ ಸ್ವಾಗತ. ನೀವು ನಮಗೆಲ್ಲ ಈವೆಂಟ್ಸ್ ಕವರ್ ಮಾಡಿರಿ. ಲಾಸ್ಟ್ 2.5-3 ವರ್ಷನಾಗ ನಾವೇನು ಹೋರಾಟ ಮಾಡ್ಕೊತ ಬಂದಿದ್ದೇವೆ. ಭಾಳಷ್ಟು ವಿಷಯನಾಗ ಏನು BJP ಗೌರ್ಮೆಂಟ್ ಇದ್ದಾಗ ಇಲ್ಲಿ ಬೆಳಗಾವಿ ನಗರನಾಗಿರುವಂಥ ಏನು ಶಾಸಕರಿದ್ದರು ಮತ್ತು ಬೇರೆ ಏನು BJP ಲೀಡರ್ಶಿಪ್ ಇತ್ತಿಲ್ಲಿ ಅವರು ಮಾಡಿದಂಥ ಏನು ತಪ್ಪುಗಳನ್ನ ನಾವು ಬರೀ ಸುಧಾರಣೆ ಮಾಡ್ಕೊತ ಬಂದೇವೆ. ಇವತ್ತು ಬೆಳಗಾವಿ ಸಿಟಿ ಒಂದು ಸ್ಮಾರ್ಟ್ ಸಿಟಿಯಾಗಿ ಡೆವಲಪ್ ಆಗ್ತಾ ಇದೆ. ಒಂದು ಇಂಟಿಗ್ರೇಟೆಡ್ ಮಾರ್ಕೆಟದ ಮಹತ್ವ, ಧರ್ಮದ ವಿಷಯ ಮೇಲೆ ವಿಷ ಬಿಟ್ಟು ರಾಜಕಾರಣ ಮಾಡೋರಿಗೆ ಡೆವಲಪ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಎಂದೆಂದಿಗೂ ಅವರಿಗೆ ಆ ವಿಷನ್ ಎಂದು ಇರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾಳಷ್ಟು ನಮ್ಮ ಪೂರ ಜಿಲ್ಲೆನಾಗ ಕಾಯಿಪಲ್ಲೆ ಬೆಳೆಯುವ ವ್ಯಾಪಾರ ರೈತರಿಗೆ ಅನುಕೂಲ ಆಗುವಂಗೆ ನಾವೇನದು ಜೈ ಕಿಸಾನ್ ಮಾರ್ಕೆಟ್ ವಿರುದ್ಧ ಏನು ಹೋರಾಟ ಮಾಡಿದ್ವಿ. ಆಮೇಲೆ ಜೈ ಕಿಸಾನ್ ಮಾರ್ಕೆಟ್ ಹಿಂದೂ ಭಾಳ ದೊಡ್ಡ ಒಂದು ಪೊಲಿಟಿಕಲ್ ಪವರ್ ಇತ್ತು. ಶಾಸಕರಿದ್ದರು, ಕಾಂಗ್ರೆಸ್ಸನ್ನು ಕೆಲವು ಶಾಸಕರಿದ್ದರು, BJPನೂ ಶಾಸಕರಿದ್ದರು. ಪೂರಾ ಆಡಳಿತ ಅವ್ರ ಪರವಾಗಿತ್ತು. ಅಂಥ ಒಂದು ಟೈಮ್ನಾಗ ಸಣ್ಣ ವರ್ತಕರನ್ನು ತೊಗೊಂಡು ನಾವು ಇದು ಹೋರಾಟ ಮಾಡಿ ಒಂದು ಮಟ್ಟಕ್ಕೆ ತಂದಿದ್ದೇವೆ. ಆಮೇಲೆ ಯಾವ ರೀತಿ ಜೈ ಕಿಸಾನ್ದವರು ಲೀಗಲಿ ಏನು ಫೈಟ್ ಮಾಡ್ತಾಯಿದ್ರು, ಆಮೇಲೆ ನಮ್ಗೆ ಅದ್ರದ್ದು ಇವತ್ತು ಏನು ಜಯ ಸಿಕ್ಕಿದೆ ಅದು ನಮ್ಮ ವಕೀಲರಾದ ನಿತಿನ್ ಬೋಲ್ಬಂದಿರು ಮಾತಾಡ್ತಾರೆ. ಕಂಟಿನ್ಯೂ ಮಾಡಿ. ಏನು ದಿಲ್ಲಿನಾಗ ರೈತರು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಿ ಕೂಡಲೇ ನಾವು ಹಿಂತಕ್ಕೋತೀವಿ. ಕರೆ ಸ್ಟೇಟ್ನಾಗ ಆಯಾ ರಾಜ್ಯಗಳನ್ನಾಗ ಆಯಾ ರಾಜ್ಯ ಸರ್ಕಾರ ನಾವು ಬಿಟ್ಟು ಕೊಡ್ತೇವೆ, ಹಿಂತಕ್ಕೋದು ಬೇಡ ತಂದು ಆಟಗಾಡಿಗಳು ದೀಪಟ್ಟಂಗೆ ಇಲ್ಲಿವರೆಗೆ ಅದು ದಾಟಿದ ಸ್ಟೇಟಸ್ ಕೋ. ಇವನ್ ಕರ್ನಾಟಕನಾಗ ಯಾವುದೇ ಒಂದು ಸ್ಟೇಟ್ನಾಗ ನಾವು ಮೋದಿ ಗೌರ್ಮೆಂಟ್ ಅವ್ರು ಹೇಳಿಬಿಟ್ಟು ನೀವು ಏನು ಮಾಡ್ತೀರಿ ಮಾಡ್ಕೊರು ನಾವು ಹಿಂತಕ್ಕೋತೀವಿ. ಸೊ ದಿಸ್ ಇಸ್ ರಾಂಗ್. ಈ ಥರ ಒಂದು ಗುಫಾಪ್ ಮಾಡೋ ಕಾರಣಕ್ಕಾಗಿ ಇವತ್ತು ಈ ಥರ ಎಲ್ಲ ಕಡೆ ಇಶ್ಯೂಸ್ ಹಾಕೋತ ಬಂದವು. ಆಮೇಲೆ ಲಾಸ್ಟ್ BJP ಗೌರ್ಮೆಂಟ್ನಾಗ ಈ ವಿಷಯ ಬಗ್ಗೆ ಅವ್ರು ಒಟ್ಟು ನಮ್ಗೆ ಸಪೋರ್ಟ್ ಮಾಡಿಲ್ಲ. ನಾವು ಎಷ್ಟೋ ಸಲ ಬೊಮ್ಮಾಯಿ ಅವ್ರು CM ಇದ್ದಾಗ ನಾವು ಎಷ್ಟೋ ಸಲ ಹೋದ್ರು ಅವ್ರು ನಮ್ಗೆ ಸಪೋರ್ಟ್ ಮಾಡಿಲ್ಲ. ಬಟ್ ವಿ ಆರ್ ಥ್ಯಾಂಕ್ಫುಲ್ ಟು ದ ಪ್ರೆಸೆಂಟ್ ಗೌರ್ಮೆಂಟ್ ಆ್ಯಂಡ್ ಪ್ರೆಸೆಂಟ್ APMC ಮಿನಿಸ್ಟರ್. ಅವ್ರು ರಿಯಲಿ ನಮ್ಮ ಎಷ್ಟೋ ಸಲ ಹೋದ ಕೂಡಲೇ ನಮ್ಮ ಇವೆಲ್ಲ ಸಮಸ್ಯೆಗಳು ಕೇಳ್ಕೊಂಡು ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಸಪೋರ್ಟ್ ಮಾಡಿದಾಗ ನಾವು ಸಪೋರ್ಟ್ ಮಾಡ್ಯಾರ ನಾವು ಹೇಳಬೇಕಾಗ್ತೈತಿ. ಇದರಲ್ಲಿ ಎಲ್ಲರದು ಸಪೋರ್ಟ್ ಇದೆ. ಗೌರ್ಮೆಂಟ್ ಮಾರ್ಕೆಟ್ ಇಶ್ಯೂ ಈ ಸಮಸ್ಯೆನ ಉದ್ಭವ ಆಗ್ತಿರ್ಕಿಲ್ಲ. ಯಾಕಂದರೆ ಇದು ಕೆಲವು ವರ್ಷದಿಂದ ಇದು ಕಾಯಿಪಲ್ಯ ಮಾರುಕಟ್ಟೆ APMCನಾಗ ಸ್ಥಾಪನೆ ಆಗಿತ್ತು. ಆಮೇಲೆ ಇದ್ರಾಗ ಎಲ್ಲರಿಗೂ ನೀವು ಗುರ್ತಾಗಂಥ ವಿಷಯ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಜಾಯಿಂಟ್ ಪ್ರಾಜೆಕ್ಟ್. ಅಂದರೆ 60 ಕೋಟಿ ಸೆಂಟ್ರಲ್ದವ್ರು ಹಾಕ್ಯಾರ, 60 ಕೋಟಿ ಸ್ಟೇಟ್ದವ್ರು ಹಾಕ್ಯಾರ. ಈಗ ನನಗೆ ಒಂದು ವಿಷಯ ಅರ್ಥ ಆಗಲಿಲ್ಲ. BJP ಏನು ಕೆಲವು ಲೋಕಲ್ ಶಾಸಕರಿದ್ದರು, ಅವ್ರದ್ದೇ ಸರ್ಕಾರದ ಯೋಜನೆಯನ್ನು ವಿಫಲ ಆಗುವಂಥ ಒಂದು ಪ್ರಯತ್ನ ಅವ್ರು ಮಾಡ್ಯಾರ.
ಯಾಕಂದ್ರೆ ಇದ್ದಂಥ ಮಾರ್ಕೆಟ್ನ ಹೋಗಿ ಕೆಲವು ದುಡ್ಡದ ಆಮಿಷ ಸಂಬಂಧ ಮಾರ್ಕೆಟ್ ಶಿಫ್ಟ್ ಮಾಡಿಸಿರು ಜೈ ಕಿಸಾನ್ ಮಾತು ಕೇಳ್ಕೊಂಡ, ಅಲ್ಲಿಂದ ಇದು ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಆಮೇಲೆ ಇವತ್ತು ಬೆಳಗಾವಿ ಸಿಟಿ ಒಂದು ಸ್ಮಾರ್ಟ್ ಸಿಟಿಯಾಗಿ ಡೆವಲಪ್ ಆಗೋದು. ಒಂದು ಇಂಟಿಗ್ರೇಟೆಡ್ ಮಾರ್ಕೆಟ್ ಆದ್ರೆ ಅದ್ರ ಬೆನಿಫಿಟ್ಸ್ ಭಾಳ ಅದಾವೆ. ಇವತ್ತು ನೋಡ್ರಿ, ಕಾಯಿಪಲ್ಯ ಮಾರ್ಕೆಟ್ ಅಲ್ಲೇ ಆಯ್ತು, ಫುಡ್ ಗ್ರೇನ್ಸ್ ಮಾರ್ಕೆಟ್ ಅಲ್ಲೇ ಐತಿ. ಈಗ ನೆಕ್ಸ್ಟ್ ನಮ್ಮ ಫ್ಲವರ್ ಮಾರ್ಕೆಟು, ಫ್ರೂಟ್ ಮಾರ್ಕೆಟ್ನು ಅಲ್ಲಿ ಶಿಫ್ಟ್ ಆಗ್ಬೇಕಂತ. ಅದು ಯಾವಾಗ ಇವೆಲ್ಲ ಅಲ್ಲಿ ಶಿಫ್ಟ್ ಆಗಿ APMC ಅಂಡರ್ ಬರ್ತಾವೆ, ಬೆಳಗಾವಿ APMC ಒಂದು ದೊಡ್ಡ APMC ಆಗಿ ಹೊರಗೆ ಬರ್ತದೆ. ಯಾಕಂದ್ರೆ ಅಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗೋ ಕಾರಣಕ್ಕಾಗಿ ಐ ಥಿಂಕ್ ಪ್ರೆಸೆಂಟ್ಲಿ ವಿ ಆರ್ ಒನ್ ಆಫ್ ದ ಬಿಗ್ಗೆಸ್ಟ್ APMCs ಇನ್ ಕರ್ನಾಟಕ. ಆಮೇಲೆ ಇನ್ನೊಂದು ವಿಷಯ ಅಂದರೆ, ಈಗ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ಟ್ನಾಗ ಇರುವಂಥ ಭಾಳ ಮಂದಿ ರೈತರು ಕಾಯಿಪಲ್ಯ ಬೆಳಿತಾರೆ. ಅಂಥವ್ರಿಗೆ ಭಾಳ ಒಂದು ದೊಡ್ಡ ಯೂಸ್ ಆಗಿತ್ತು. ಇಂಥ ಒಂದು ಯೋಜನೆಗೆ ನಮ್ಮವರು ಅದನ್ನು ಸ್ಟಾಪ್ ಮಾಡಿ, ಆಮೇಲೆ ಕೆಲವು ಏನು ಒಂದು ಚೆನ್ನಮ್ಮ ಸರ್ಕಲ್ನಾಗ ಒಂದು ದೊಡ್ಡ ಹೋರಾಟ ಮಾಡ್ರಿ. ಇವತ್ತು ನಾನೇ ಅದೇ BJP ಬೆಳಗಾವಿ ಜಿಲ್ಲೆನಾಗ ಭಾಳಷ್ಟು BJP ಲೀಡರ್ಸ್ ಆ ಹೋರಾಟನಾಗ ಭಾಗವಹಿಸಿರು. ಇವತ್ತು ನಾ ಅವ್ರಿಗೆ ಪ್ರಶ್ನೆ ಮಾಡ್ತೇನೆ, ನೀವು ಇವತ್ತು ಹೈಕೋರ್ಟ್ ಆಗಲಿ KETನಾಗೂ ಇವತ್ತು ಕೋರ್ಟ್ಸ್ ಹ್ಯಾವ್ ಗಿವನ್ ಆರ್ಡರ್ ಆನ್ ಅವರ್ ಬಿಹಾಫ್. ಖರೆ ಇಷ್ಟು ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇದಕ್ಕಿಲ್ಲಾಗಿ ಇಂಥ ಒಂದು ಪಬ್ಲಿಕ್ ಇಶ್ಯೂನಾಗ ನೀವು ಯಾರ್ದೋ ಒಂದು ಮಾತು ಕೇಳಿ ನೀವು ಇವತ್ತು ರೈತರ ವಿರುದ್ಧ ನೀವು ಆ್ಯಕ್ಟಿವಿಟೀಸ್ ಮಾಡಿರಿ, ರೈತರ ವಿರುದ್ಧ ನೀವು ಹೋರಾಟ ಮಾಡಿ ಹೇಳಿ ನಮ್ಗೆ ಈ ಪ್ರೆಸ್ ಬಿಟ್ಟು ಮುಗಿಸ್ತೀವಿ. ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಏನು ಹೋರಾಟ ಇದೇ ಮಾದರಿ ತಾಲೂಕು ಮಟ್ಟದಲ್ಲಿ ಇದ್ದಾವೆ ಖಾಸಗಿ ಮಾರ್ಕೆಟ್ 100% ಅವರೇ ವ್ಯಾಪಾರ ಮಾಡೋದು, ಅವರೇ ದಲ್ಲಾಳಿಗಳು, ಅವರೇ ರೇಟು, ಅದೇ ಫಿಕ್ಸ್. ಅವ್ರ ವಿರುದ್ಧ ಯಾಕೆ ನೀವು ಹೋರಾಟ ಮಾಡ್ತಾ ಇಲ್ಲ? ಯಾವ್ದು ಸರ್? ತಾಲೂಕು ಮಟ್ಟದಲ್ಲಿ ಇದಾವೆ ಸರ್, ಸಂತೆ ಪ್ರತಿದಿನ ಅವರೇ ಬೆಳಿಗ್ಗೆ 2 hours ಮಾಡ್ತಾರೆ ದಲ್ಲಾಳಿ ವ್ಯಾಪಾರ. ರೈತರ ಅಗ್ಗದ ತಗೋದು ಅವ್ರದೇ ಒಂದೇ ರೇಟ್ ಫಿಕ್ಸ್. ಈಗ ಬೆಳಗಾವಿ ಜಿಲ್ಲೆಯಲ್ಲಿ 100 ರೂಪಾಯಿ ಕೆಜಿ ಇದ್ರೆ ಅಲ್ಲಿ 10 ರೂಪಾಯಿ ಕೆಜಿ ಅದು. ಸರ್, ಈಗಾಗಲೇ ಮಾಡೋದು ತಾವು ಹೇಳಿದ್ರೆ ನಾನು गमनात ಬಂತು. ಇದಾಗ सामाजिक कार्यकर्ते सुजित मुळगुल यांनी सांगितले की बेकायदेशीररित्या उभारलेली जय किसान बाजारपेठ APMC आवारात स्थलांतरित करण्यात आली आहे. मात्र तेथे रविवारी अजूनही बेकायदेशीर व्यवहार सुरू आहेत. ಗೊತ್ತಿರುವ ಹಾಗೆ ನೂರಾರು ಕೋಟಿಗಳನ್ನು ಖರ್ಚು ಮಾಡಿ ಅಂದಿನ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಒಂದು ಮಾರುಕಟ್ಟೆಯನ್ನು, ಕೃಷಿ ಮಾರುಕಟ್ಟೆಯನ್ನು APMCಯಲ್ಲಿ ನಿರ್ಮಾಣ ಮಾಡಿದರು. ನಿರ್ಮಾಣ ಮಾಡಬೇಕಾದ್ರೆ ಅದನ್ನು ರೈತರಿಗೆ ಅನುಕೂಲ ಆಗಲಿ, ವ್ಯಾಪಾರಿಗಳಿಗೆ ಅನುಕೂಲ ಆಗಲಿ, ಟ್ರಾಫಿಕ್ ಸಮಸ್ಯೆ ಕೂಡ ಸಿಟಿಯಲ್ಲಿ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇದನ್ನೆಲ್ಲ ಒಂದು ಒಳ್ಳೆಯ ಒಂದು ಮಾಸ್ಟರ್ ಪ್ಲ್ಯಾನ್ ಮಾಡಿ ಅವರದನ್ನು ಆ ಕಡೆ ಮಾಡಿದರು. ಆದರೆ ದುರದೃಷ್ಟವಶಾತ್ ಅದು ಇಲ್ಲಿಂದ ಮತ್ತೆ BJP ಸರ್ಕಾರ ಬಂದ ನಂತರ ಅಂದಿನ ಶಾಸಕರು ಅವರು ಅದನ್ನು ಯಾವುದೋ ಒಂದು ಷಡ್ಯಂತ್ರದಿಂದ ಇದನ್ನು ಪ್ರೈವೇಟ್ ಮಾರ್ಕೆಟ್ಗೆ ಅನುಕೂಲ ಆಗುವ ಹಾಗೆ ಮಾಡಿಕೊಟ್ಟು ನ್ಯೂ ಗಂಧೀರ ನಗರದಲ್ಲಿ ಜೈ ಕಿಸಾನ್ ಮಾರ್ಕೆಟ್ ಅಂತೇಳಿ ಏನು ಕಾನೂನು ಬಾಹಿರವಾದಂಥ ಮಾರ್ಕೆಟ್ ನಿರ್ಮಾಣ ಮಾಡಲಾಗಿತ್ತು. ಅದಕ್ಕಾಗಿ ಇದರಲ್ಲಿ ಸುಮಾರು ಹೋರಾಟಗಳು, ರಸ್ತೆ ಮೇಲಿನ ಹೋರಾಟ ಮಾಡಿ ಸರ್ಕಾರದ ಗಮನ ಕೂಡ ಸೆಳೆಯಲಾಗಿತ್ತು. ಜೊತೆಗೆ ಇದರಲ್ಲಿ APMCಯಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳು ಯಾವುದೇ ಥರದ ಅವರು ಇದರ ವಿರುದ್ಧವಾಗಿ ಹೋರಾಟ ಮಾಡಿದರೆ ಅದಕ್ಕೆ ಅವರು ಶಾಸಕರ ಒಂದು ದಬ್ಬಾಳಿಕೆದಿಂದ ಅವ್ರು ಏನೂ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕಳೆದ 3.5 ವರ್ಷಗಳಿಂದ ರೈತರ ಹೋರಾಟ ಏನು ಸತತವಾಗಿ ನಡೆಸ್ತಾಯಿದ್ರು. ಸರ್ಕಾರದ ಗಮನ ಸೆಳೆಯುವಂಥ ಕಾರ್ಯಕ್ರಮ ಕೂಡ ಆಯಿತು. ಅಂದಿನ ವಿರೋಧ ಪಕ್ಷದಲ್ಲಿರುವಂಥ DK ಶಿವಕುಮಾರ್ ಸಾಹೇಬರಾಗಲಿ ಅಥವಾ ಇತರ ಮಂತ್ರಿಗಳು, ಆಗಿನ ವಿರೋಧ ಪಕ್ಷದ ನಾಯಕರು ಹಾಗೂ ಆವಾಗಿನ ನಮ್ಮ ಇಂದಿನ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ಅವತ್ತಿನ ದಿವಸ ಕೂಡ ಅಲ್ಲಿ ವಿಸಿಟ್ ಮಾಡಿ ನಮ್ಮ ಸರ್ಕಾರ ಬಂದ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಕೂಡ ಹೇಳಿದರು. ಹಾಗಾಗಿ ಅದೇ ಇವತ್ತಿನ ದಿವಸ ನಾವೆಲ್ಲ ತಮಗೆಲ್ಲ ಅವ್ರಿಗೆಲ್ಲ ಇವತ್ತಿನ ದಿವಸ ನಡೆಸ್ಕೊಳ್ತಾ ಅವ್ರು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಇದು ಇವತ್ತಿನ ದಿವಸ ಏನು KITಯಲ್ಲಿ ಜಯ ಆಗಿದೆ, ಆ ಜಯ ಇದು ರೈತರಿಗೆ ಸಂದ ಜಯ ಅಂತ ತಿಳ್ಕೊಂಡು ಎಲ್ಲ ಹೇಳ್ಬೋದು. ಅದರ ಜೊತೆ ಕರ್ನಾಟಕ ರಾಜ್ಯಕ್ಕೆ ಹಾಗೂ APMC ಏನೋ ಒಂದು ಇಲಾಖೆ ಇದೆ, ಅವರಿಗೆ ಸಂದ ಜಯ ಅಂತ ತಿಳ್ಕೊಂಡು ಹೇಳ್ಬೋದು. ಇವತ್ತಿನ ದಿವಸ ತಾವೆಲ್ಲ ನೋಡ್ಬೋದು, ಯಾವುದೇ ಥರದ ರೈತರಿಗೆ ಹಾಗೆ ಈಗ ಅನ್ಯಾಯ ಆಗೋದು ತಡೆದಿದೆ. ಅಲ್ಲಿ ರೇಟಲ್ಲಿ ಒಂದೇ ರೇಟ್ ಫಿಕ್ಸ್ ಮಾಡ್ತಾಯಿದ್ರು. ಇವ್ರು ಏನು ಒಂದು ಕಮಿಟಿ ಇದೆ, ಆ ಕಮಿಟಿ ಒಂದು ರೇಟ್ ಫಿಕ್ಸ್ ಮಾಡಿ ಅದರ ರೇಟ್ಗಿಂತ ಹೆಚ್ಚಿಗೆ ಯಾರಿಗೂ ಕೊಡ್ತಾ ಇಲ್ಲ, ರೈತರಿಗೆ ಅನ್ಯಾಯ ಆಗ್ತಾಯಿತ್ತು. ಇವತ್ತಿನ ದಿವಸ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ ಅಲ್ಲಿ. ಅದ್ರ ಜೊತೆಗೆ ಇತರ ಏನು APMC ಇಷ್ಟೊಂದು ಸುಮಾರು ಎಕರೆ 80-100 ಎಕರೆ ಆ ಸ್ಥಳದಲ್ಲಿ ಬೇರೆ ವಹಿವಾಟುಗಳಿದೆ, ಆ ವಹಿವಾಟುಗಳು ಕೂಡ ನಡೆದಿದೆ. ಅದರಿಂದ ಸರ್ಕಾರಕ್ಕೆ ಟ್ಯಾಕ್ಸ್ ಕೂಡ ಬರ್ತಾಯಿದೆ. ಸರ್ಕಾರಕ್ಕೆ ಇನ್ನು ಇದು ಬಾಡಿಗೆ ಲೀಸಲ್ಲಿ ಮಾಡಿದಾಗ ಅದರಲ್ಲಿ ದುಡ್ಡು ಕೂಡ ಸುಮಾರು ಈಗ ಸರ್ಕಾರಕ್ಕೆ ಬಂದಿದೆ. ಸೊ ಇದೊಂದು ಒಳ್ಳೆಯ ಯೋಜನೆ ಸರ್ಕಾರದ ಒಂದು ಇದರಿಂದ ಇವತ್ತು ನಡೆದಿದೆ ಅಂತ ಹೇಳೋಕ್ಕೆ ಇಚ್ಛಪಡ್ತಾಯಿದ್ದೀನಿ. ಇವತ್ತಿನ ದಿವಸ ಬೆಳಗಾವಿಯಲ್ಲಿ ರೈತರ ರಸ್ತೆ ಮೇಲೆ ಹೋರಾಟ ಮತ್ತು ಕಾನೂನು ಹೋರಾಟ ಏನು ಮಾಡಿದರು ಅಡ್ವೊಕೇಟ್ ನಿತಿನ್ ಬೋಲ್ಬಂದಿ ಅವರು ಅಥವಾ ಅವ್ರ ಜೊತೆಗೆ ಇರುವಂಥ ಶ್ರೀ ಮಂಡಗಿ ಸಾಹೇಬರು ಇವರೇನು ವಾದಗಳನ್ನು ಅಲ್ಲಿ ಮಾಡಿದಾಗಲೇ ಇವತ್ತಿನ ದಿವಸ ಜಯ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಚ್ಛಪಡ್ತೇನೆ. ಇನ್ನು ಮುಂದೆ ಯಾವುದೇ ಥರದ ಈ ರೀತಿಯ ಪ್ರೈವೇಟ್ ಮಾರ್ಕೆಟನ್ನು ಮಾಡುವಂಥ ದುಸ್ಸಾಹಸಕ್ಕಾಗಿ
ಯಾವುದೇ ರಾಜಕಾರಣ ಸ್ವಾರ್ಥ ಕಾರಣಕ್ಕಾಗಿ ಇಂಥದ್ದೆಲ್ಲ ಮಾಡಬಾರ್ದು ತಿಳ್ಕೊಂಡು ಕೂಡ ನಾನು ಒಂದು ಅಪೀಲ್ ಕೂಡ ನಾನು ಮಾಡ್ತಾ ಇದ್ದೇನೆ. ಇನ್ನು APMC ಡೈರೆಕ್ಟರ್ಗಳು, APMC ಕೃಷಿ ಮಂತ್ರಿಗಳು ಇದರಲ್ಲಿ ಜಾಸ್ತಿ ಹೆಚ್ಚಿನ ಲಕ್ಷ್ಯವನ್ನು ಕೊಟ್ಟು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಗಳಾದಂಥ ಜನಪ್ರಿಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ APMCಯಿಂದ ಯಾವುದೇ ಥರದಿಂದ ಹೊರಗಡೆಗೆ ಈ ಮಾರ್ಕೆಟ್ ಹೋಗದಂತೆ ನೋಡ್ಕೊಳ್ಬೇಕು. ಜೊತೆಗೆ ಈಗೇನು ಕಾನೂನು ಬಾಹಿರವಾಗಿ ಇವತ್ತಿನ ದಿವಸ ಕೂಡ ಅಲ್ಲಿ ಸಂಡೇ ಮಾರ್ಕೆಟ್ ಅಂತ ನಡೀತಾ ಇದೆ. ಇವ್ರು ಇಷ್ಟೊಂದು ಬೆಳೆದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇವ್ರು APMC ಇರುವಂಥ ಏನು ಮಳಿಗಳಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ. ಪಾರ್ಟಿಸಿಪೇಟ್ ಮಾಡಿ ಅಲ್ಲಿನ ಅವ್ರ ಜೊತೆಗೆ ವ್ಯಾಪಾರ ಮಾಡ್ಬೋದಿತ್ತು. ಆದರೆ ಇವತ್ತಿನ ದಿವಸ ಇನ್ನೂ ಆದರೂ ತಮ್ಮದೇ ಒಂದು ಸಪ್ರೇಟಾಗಿ APMC ಏನು ಒಂದು ಕಂಪೌಂಡ್ ಇದೆ, ಆ ಕಂಪೌಂಡಲ್ಲಿನೇ ಇನ್ನೂ ಕಾನೂನು ಬಾಹಿರವಾಗಿ ಸಂಡೇ ಮಾರ್ಕೆಟ್ ಓಪನ್ ಮಾಡ್ಕೊಂಡು ಕೂತಾರೆ. ಸಂಡೇ ಮಾರ್ಕೆಟನ್ನು ತೆಗೆದ ತಕ್ಷಣ ಸರ್ಕಾರ ಬಂದ್ ಮಾಡಬೇಕು. ಆಮೇಲೆ ಸೆಕ್ರೆಟರಿ ಅವ್ರಿಗೆ ಆದೇಶ ಕೊಟ್ಟು ಇಮಿಡಿಯೇಟ್ಲಿ ಸಂಡೇ ಮಾರ್ಕೆಟನ್ನು ತೆಗಿಸಿ ಅಲ್ಲಿ ರೈತರ ಸಲುವಾಗಿ ಏನು ಸಂಡೇ ಮಾರ್ಕೆಟ್ ಇದ್ದಾರೆ ರೈತರಿಗೆ ಅವರು ಶನಿವಾರಕ್ಕೊಮ್ಮೆ ಏನು ಮಾಡ್ತಾ ಇದ್ದಾರೆ ಅದು ರವಿವಾರಕ್ಕೊಮ್ಮೆ ಮಾಡುವಂಥ ಸಂಡೇ ಮಾರ್ಕೆಟ್ ಅದನ್ನು ರೈತರಿಗಾಗಿಯೇ ಅದನ್ನು ಮೀಸಲಾಗಿಟ್ಟು ಇವರೆಲ್ಲ ಏನು ವರ್ತಕರಿದ್ದಾರೆ ಜೈ ಕಿಸಾನ್ ವರ್ತಕರು ಅವ್ರಿಗೆ APMCಲೇ ಕೂಡಿಸುವಂಥ ಕಾರ್ಯನ ಮಾಡಬೇಕಂತ ತಿಳ್ಕೊಂಡು ನಾನು ಮಾನ್ಯ ಕೃಷಿ ಮಂತ್ರಿಗಳಲ್ಲಿ ಹಾಗೂ ನಮ್ಮ ಮಾನ್ಯ ಜಿಲ್ಲಾ ಪಾಲಕ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇಲ್ಲದಿದ್ದಲ್ಲಿ ಇದರಲ್ಲಿ ವಿಫಲರಾದಲ್ಲಿ ನಾವು APMC ಸೆಕ್ರೆಟರಿ ಅವರ ಮೇಲೆ ಮತ್ತೆ ಪುನಃ ನಾವು ಕೋರ್ಟ್ ಹೋಗಬೇಕಾಗುತ್ತೆ. ಆಮೇಲೆ ಅದು ಅವ್ರಿಗೇನೆ ಅದು ಅಸಹ್ಯ ತರುವಂಥ ಕಾರ್ಯ ಆಗುತ್ತೆ. ಯಾಕಂದರೆ ಅವ್ರ ಕಂಪೌಂಡಲ್ಲಿ ಕಾನೂನು ಬಾಹಿರವಾಗಿ ಕೆಲಸ ನಡೆಸಿದ್ರು ಕೂಡ ಯಾವುದೇ ಥರದ ಇನ್ನೂರಿಗೆ ಆ್ಯಕ್ಷನ್ ಆಗಿಲ್ಲ ಅಂತ ಹೇಳೋಕ್ಕೆ ತಮಗೆ ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೇನೆ. ಸಂಕೇಶ್ವರ ಒಳಗೆ ಒಂದು ಹೋರಾಟ ಆಯಿತು. ಸಂಕೇಶ್ವರದಲ್ಲಿ ತಾಲೂಕು ಮಟ್ಟದಲ್ಲಿ APMC ಇದಾವೆ. ಹೌದೌದು ಆಗಿದ್ದಾವೆ. ಈ ಕಡೆ ಎಲ್ಲ ನೀವು ಬೆಳಗಾವಿಗೆ ಆದೇಶ ಕೊಟ್ಟರೆ ಬೇರೆ ಕಡೆ ಕೊಡ್ತಾ ಬಟ್ ಈಗಾಗಲೇ ನಾವು ನಮ್ಮ ಏನು ರೈತ ಮುಖಂಡರಿದ್ದಾರೆ ಅವರೆಲ್ಲರೂ ಕೂಡಿ ತಾವು ಹೇಳೋದು ಪ್ರಶ್ನೆಗೆ ಅದು ಉತ್ತರ ಕೊಡ್ತೀನಿ. ಈಗಾಗಲೇ ನಮ್ಮ ರೈತ ಮುಖಂಡರು ಇದೇನು ಕಂಡು ಬಂತು ಇದರಲ್ಲಿ ಈ ರೀತಿ ಮಾರ್ಕೆಟ್ಗಳು ನಡೆದಿದ್ದಾವೆ ಅಂತ ಹೇಳ್ಕೊಂಡು ಅದನ್ನು ಸಂಕೇಶ್ವರದಲ್ಲಿ ಈಗಾಗಲೇ ಅದನ್ನು ಬಂದ್ ಮಾಡಿ ವಾಪಸ್ ಅದನ್ನು APMC ಸಂಕೇಶ್ವರ ತರಕಾರಿ ಮಾರ್ಕೆಟಿಗೆ ಶಿಫ್ಟ್ ಮಾಡಲಾಗಿದೆ. ಅದೇ ರೀತಿ ಮುಂಬರುವಂಥ ದಿವಸಗಳಲ್ಲಿ ಯಾವ್ಯಾವ ಈ ರೀತಿ ಇದಾವೋ ಈಗ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ. ಈಗ ಬೆಳಗಾವಿ APMC ಅದರ ಆದ ನಂತರ ಈಗ ಇದು ಆಗಿದೆ ಸಂಕೇಶ್ವರದ ತರಕಾರಿ ಮಾರ್ಕೆಟ್ ಆಗಿದೆ. ಅದೇ ರೀತಿ ಯಾವ್ಯಾವ APMCಯಲ್ಲಿ ಈ ರೀತಿ APMC ಬಿಟ್ಟು ಹೊರಗಡೆ ಮಾಡ್ತಾ ಇದ್ದಾರೆ ಅದನ್ನು ಕಂಡು ಬಂದಿಲ್ಲ. ಅದ್ರ ಬಗ್ಗೆ ಕೂಡ ನಾವೆಲ್ಲರೂ ಕೂಡ ಒಂದು ಹೋರಾಟ ಮಾಡ್ತೀವಿ ಅಂತ ತಿಳ್ಕೊಂಡು ವ್ಯಾಪಾರ ಜೈ ಕಿಸಾನ್ ಅವರು ಹೋರಾಟ ಮಾಡಕ್ಕೆ ಹೌದು. ಗೋಕಾಕು, ರಾಮದುರ್ಗು, ಮೂಡಲಗಿ ಈ ಕಡೆಯಿಂದ ಡೈರೆಕ್ಟ್ ಗೋವಾ ಕಳಿಸ್ತಿದ್ದಾರೆ ಅವರು. ಇಲ್ಲ, ಒಂದು ಕ್ಲಾರಿಫिकेशन ಕೊಡ್ತೀನಿ. सर्व व्यवहार APMC आवारातच व्हावेत. तसेच शेतकऱ्यांच्या सोयीसाठी सुरू केलेली रविवारची बाजारपेठ त्यांच्याच उपयोगाची ठरावी अशी मागणीही त्यांनी केली. नजीम बेटगेरी, KMM मराठी, बेळगाव. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ.